ನಿಮ್ಗೆ ನೆನ್ಪಿದ್ಯಾ ಮೋದಿಜಿ ಅವರು ಹೇಳಿದ್ರೆ 2024ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯ ಸೂತ್ರವರೆಗೂ ಬರ್ತಾರೆ ಅಂತ ಹೇಳಿದ್ರು. ಇದನ್ನ ಎಷ್ಟೊಂದ್ ಜನ ಕಾಮಿಡಿ ಮಾಡಿದ್ರು, ಮೀಮ್ಸ್ ಎಲ್ಲ ಮಾಡಿದ್ರು. ಇವಾಗ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಅದನ್ನೇ ನಿಜ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸರ್ವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೇನ್ ಕೇಳ್ತಾರೆ ಹೇಳ್ತೀನಿ ನೋಡಿ. ನಿಮ್ ಮನೆದು ಲ್ಯಾಂಡ್ ಎಷ್ಟಿದೆ, ನಿಮ್ದು ಪ್ರಾಪರ್ಟಿ ಎಷ್ಟಿದೆ, ಶಾಕಿಂಗ್ ನ್ಯೂಸ್ ಏನಂದ್ರೆ ನಿಮ್ ಮನೆಯಲ್ಲಿ ಗೋಲ್ಡ್ ಎಷ್ಟಿದೆ ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ನೋಡಿದ್ರೆ ಮಾಂಗಲ್ಯ ಸೂತ್ರದಲ್ಲಿ ಗೋಲ್ಡ್ ಇರುತ್ತೆ ಅಲ್ವಾ, ಬಟ್ ಇದು ಜಸ್ಟ್ ಸ್ಟಾರ್ಟಿಂಗ್. ಜಿತ್ನಿ ಆಬಾದಿ ಉತ್ನಾ ಹಕ್ ಈ ಸ್ಲೋಗನ್ ಇಂದ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಪ್ಲಾನ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಹೇಳಿರೋದು ದೇಶದಲ್ಲಿ ಎಲ್ಲರ ಸಂಪತ್ತನ್ನ ಈಕ್ವಲ್ ಆಗಿ ಹಂಚಬೇಕು ಅಂತ. ಇದೆಲ್ಲ ಕೇಳಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆನು ರೋಡ್ಗೆ ಬರ್ತಾರೆ. ಹಿಸ್ಟ್ರಿಯಲ್ಲಿರೋದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. USSR, ಚೀನಾ, ಕಂಬೋಡಿಯಾ ಇಲ್ಲೆಲ್ಲ ಸಮಾನತೆ ಏನೋ ಮಾಡಿದ್ರು, ಆದ್ರೆ ಎಲ್ಲರನ್ನು ಕಂಪ್ಲೀಟ್ ಆಗಿ ಬಡವರು ಮಾಡಿ ರೋಡ್ ತಂದಾಕಿದ್ರು. ಎಕ್ಸೆಪ್ಟ್ ಅಲ್ಲಿರೋ ಲೀಡರ್ ಸ್ಟಾಲಿನ್, ಲೆನಿನ್ ಬಿಟ್ಟು ಇವರ ಕೆಳಗಡೆ ಎಷ್ಟೋ ಲಕ್ಷ ಕೋಟಿ ಜನ ಸತ್ತೋದ್ರು. ಅದಾದ್ಮೇಲೆ ಏನಾಯ್ತು, ಎಲ್ಲರೂ ಕ್ಯಾಪಿಟಲಿಸಂ ಅಡಾಪ್ಟ್ ಮಾಡ್ಬೇಕಾಗಿತ್ತು. ಇವತ್ತು ಅದೇ ಕಮ್ಯುನಿಸಂ ಇಂಡಿಯಾದಲ್ಲಿ ಬರ್ತಾ ಇದೆ ಸೋಶಿಯೋ ಜಸ್ಟಿಸ್ ಹೆಸರಲ್ಲಿ. ಇದರಿಂದ ಏನೇನ್ ತೊಂದರೆ ಆಗುತ್ತೆ ಅಂದ್ರೆ, ನೀನು ಎಷ್ಟು ಕಷ್ಟ ಬಿದ್ದು ದುಡಿತಾ ಇದೆಯಾ ಅಂತ ಅಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಈ ವಿಷಯದಲ್ಲಿ ನಿಮ್ಮ ಸಂಪತ್ತನ್ನ ಬೇರೆಯವ್ರಿಗೆ ಹಂಚ್ತಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡ್ತಾ ಇರೋ ಸರ್ವೆ ಪ್ರಕಾರ ಇವತ್ತು ಒಬ್ಬೊಬ್ಬರ ಮನೆಯಲ್ಲಿ ಗೋಲ್ಡ್ ಎಷ್ಟಿದೆ, ಮತ್ತೆ ರೈತರ ಹತ್ರ ಜಮೀನ್ ಎಷ್ಟಿದೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸೇವಿಂಗ್ಸ್ ಎಷ್ಟು ಮಾಡ್ತಾ ಇದ್ದಾರೆ, ವೋಟರ್ ಐಡಿ ನಂಬರ್ ಏನು, ನಿಮ್ಗೆ ಡೌಟ್ ಬರ್ಬೋದು ಈಕ್ವಾಲಿಟಿ ಹೆಂಗ್ ಮಾಡ್ತಾರೆ ಇವರು ಅಂತ. ನಿಮ್ ಹತ್ರ ಇರೋ ಲ್ಯಾಂಡ್ ಎಲ್ಲ ಗವರ್ಮೆಂಟ್ ಕಂಟ್ರೋಲ್ ಬರುತ್ತೆ, ಗೋಲ್ಡ್ ಎಲ್ಲ ಗವರ್ಮೆಂಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಅದನ್ನ ಎಲ್ಲರಿಗೂ ಈಕ್ವಲ್ ಆಗಿ ಇದ್ ಮಾಡ್ತಾರೆ. 2024 ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ದಟ್ ವಿ ವಿಲ್ ಅಡ್ರೆಸ್ ದ ಗ್ರೋಯಿಂಗ್ ಇನ್ಇಕ್ವಾಲಿಟಿ ಆಫ್ ದ ವೆಲ್ತ್ ಅಂಡ್ ಇನ್ಕಮ್ ಥ್ರೂ ಸೂಟೇಬಲ್ ಚೇಂಜಸ್ ಇನ್ ದ ಪಾಲಿಸಿ. PM ಮೋದಿ ಅವರು ಆ ಟೈಮಲ್ಲಿ ಜನಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು. ಕಾಂಗ್ರೆಸ್ का मैनिफेस्टो कह रहा है माताओं बहनों का सोने का हिसाब करेंगे, उसकी चर्चा करेंगे, जानकारी लेंगे और फिर उस संपत्ति को बांट देंगे. ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಡಿಸ್ಟ್ರಾಕ್ಟಿವ್ ಗಿಂತ ಕೆಟ್ಟ ಪಾಲಿಸಿಗಳು ತರ್ತಾ ಇದ್ದಾರೆ. ಆದ್ರೆ ಯಾರು ಅದ್ರ ಬಗ್ಗೆ ಮಾತಾಡ್ದಿರಾ ಸೈಲೆಂಟ್ ಆಗಿ ಇದ್ದಾರೆ. ಹಿಂಗೆ ಸೈಲೆಂಟ್ ಆಗಿದ್ರೆ ಯಾವಾಗೋ ಒಂದು ದಿನ ಎಲ್ಲರೂ ರೋಡ್ಗೆ ಬರ್ತಾರೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಈ ವಿಡಿಯೋ ನೋಡಿ, ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಸೈಲೆಂಟ್ ಆಗಿದ್ರೆ ಏನೂ ಆಗಲ್ಲ. ಜೈ ಹಿಂದ್, ಜೈ ಭಾರತ್.